ಲಿಂಗಕ್ಕೆ ಜಂಗಮರಿಗೆ ಬಹಳ ಕಿಮ್ಮತ್ತ. ಅವು ಏನ್ ಮಾಡ್ತಾರಪ್ಪ ಅಂದ್ರೆ ಪೂಜನೀಯವಾಗಿ ಪೂಜಿಸ್ತಾರೆ. ಆಮೇಲೆ ವಿಭೂತಿ ರುದ್ರಾಕ್ಷಿ ಮಂತ್ರ ಮೂರುಗಳಿಗೂ ಬಹಳ ಕಿಮ್ಮತ್ತದ. ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಗುರುಪಟ್ಟ ಮಂತ್ರಗಳೇ ಈ ವೀರಶೈವ ಧರ್ಮದಲ್ಲಿ ಬಹಳ ಮಹತ್ವವಾಗಿ ಹೇಳ್ತಾರೆ. ನಾನು ಶಿವಯೋಗ ಮಂದಿರದಲ್ಲಿ ಇದ್ದಾಗ ಒಬ್ಬ ಫಾರೆನ್ಸ್ ಬಂದಿದೆ. ವಾಟ್ ಈಸ್ ದಿಸ್ 3 ಲೈನ್ ಅಂತ ಕೇಳೋದು, 3 ಲೈನ್ ಏನಂತ ಕೇಳೋದು. ನಾನು ಅವನಿಗೆ ಭಸ್ಮ ವಿಭೂತಿ ಅಂತಂದೆ. ಅವ ಕೇಳಿದ ಎಲ್ಲಿ ಸಿಗ್ತದೆ ಇದು ಅಂತಂದೆ. ಅಲ್ಲಿ ಹೋಗು ಆಫೀಸ್ನಲ್ಲಿ ಕೊಡ್ತಾರ ತೋಮ ಅಂತಂದೆ. ಅವ ತಂದ, ಹೋಗಿ ಒಂದು ವಿಭೂತಿ ಕೊಡು ಅಂತ ಅವನಿಗೆ ಹೋಗಿ ತಂದ. ನಾನು ಬಂದು ಕೇಳ್ದ, ಇವ್ರದ್ದು ಎಕ್ಸ್ಪೈರಿ ಡೇಟ್ ಏನದ ಅಂತ ಕೇಳ್ದ. ನಾನು ಅವನಿಗೆ ಚಂದ ಹೇಳ್ದ, ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲಪ್ಪ, ನೀ 3 ಬಟ್ಟ ಹಣಿಮ್ಯಾಗ ಹಚ್ಕೊಂಡ್ರ ನಿನ್ನ ಎಕ್ಸ್ಪೈರಿ ಡೇಟ್ ಮುಂದೆ ಹೋಗ್ತದ, ನೀ 3 ಬಟ್ಟ ಹಣಿಮ್ಯಾಗ ಹಚ್ಕೊಂಡ್ರ ಎಕ್ಸ್ಪೈರಿ ಡೇಟ್ ಮುಂದೆ ಹೋಗ್ತದ ಅಂತ ಹೇಳೋದು. ಅದಕ್ಕೆ ಮಾತಾಡುವಾಗ ಹಿತಮಿತವಾಗಿ ಮಧುರವನ್ನು ಮಾತಾಡಿದರೆ, ಮುಂದಿನ ವ್ಯಕ್ತಿ ಪ್ರೀತಿಯಿಂದ ಮಾತಾಡಿಸಿದರೆ ಈ ಬಾಯಿಗೆ ಒಂದು ಕಿಮ್ಮತ್ತು ಬರ್ತದೆ. ಮನುಷ್ಯ 84 ಲಕ್ಷ ಜೀವರಾಶಿಗಳು ದಾಟಿ ಈ ಭೂಲೋಕಕ್ಕೆ ಬರ್ತಾನೆ. ಯಾಕೆ ಬರ್ತಾನಪ್ಪ ಅಂದ್ರೆ ಈ ಭೂಲೋಕದಲ್ಲಿ ಕರ್ಮಗಳು, ಸತ್ಕಾರ್ಯಗಳು ಆ ಪರಮಾತ್ಮ ನಮಗ ಹೇಳಿಕೊಟ್ಟಿರ್ತಾನೆ. ಈ ಭೂಲೋಕದಲ್ಲಿ ಹೋಗಿ ನೀ ಸತ್ಕಾರ್ಯಗಳ ಮಾಡು, ನಿನ್ನ ಕರ್ಮಗಳು ಚೆನ್ನಾಗಿ ಮಾಡು, ಆಮೇಲೆ ನಿನ್ನ ಪುಣ್ಯ ತಂದೆ ತಾಯಿಗಳ ದರ್ಶನ ಮಾಡಬೇಕು, ಅವಾಗ ನಿಮ್ಮ ಜನ್ಮ ಸಾರ್ಥಕ ಆಗ್ತಕ್ಕಂಥ ಮಾತನ್ನು ಹೇಳಿ 20ನೇ ತಾರೀಕಿಗೆ ಜಗದ್ಗುರು ಮಹಾಸನ್ನಿಧಿಯವರು ಶ್ರೀ ಶ್ರೀ ಸಾಗರ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವನಾಥ ಶಿವಾಚಾರ್ಯ ಭಗವತ್ಪಾದಗಳು ಕಾಶಿ ಪೀಠ ವಾರಾಣಸಿ ಅವರು ಕೂಡ ಆಗಮಿಸಿದ್ದಾರೆ.